ಗೃಹಲಕ್ಷ್ಮಿಯರಿಗೆ ನೆಟ್ಟಗೆ 2,000 ರೂಪಾಯಿ ಕೊಡ್ತಾ ಇಲ್ಲ. ಆದ್ರೆ ಇದೀಗ ಕಾಂಗ್ರೆಸ್ ಶಾಸಕರೊಬ್ಬರು 4,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಅದರ ಜೊತೆಗೆ ಮಹಿಳೆಯರಿಗೆ 4,000, ಪುರುಷರಿಗೆ 2,000 ರೂಪಾಯಿ ಕೊಡ್ತಾರೆ. ಎಲ್ಲ ಆಗಬೇಕು ಅಂದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ. ಮಾತಾಡಿದ್ದು ಬೇರೆ ಯಾರಲ್ಲ, ಕುಣಿಗಲ್ ಶಾಸಕ. ಏನ್ ಹೇಳಿದ್ರು ಕೆಲಸ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಯನ್ನೇ ಸರಿಯಾಗಿ ಕೊಡುತ್ತಿಲ್ಲ. ಆದ್ರೆ ಕುಣಿಗಲ್ ಶಾಸಕ HD ರಂಗನಾಥ್ ಸಾಹೇಬ್ರು ತಿಂಗಳಿಗೆ 4,000 ಕೊಡ್ತೀವಿ ಅಂತಿದ್ದಾರೆ. ಈಗ ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂತ ಗ್ಯಾರಂಟಿ ಸ್ಕೀಮ್ ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಿ. ಪುರುಷರಿಗೂ 2,000 ರೂಪಾಯಿ ಕೊಡುತ್ತಂತೆ ಸರ್ಕಾರ. ಮಹಿಳೆಯರಿಗೂ 4,000 ರೂಪಾಯಿ ಕೊಡೋದಾಗಿ ಅಬ್ಬರ. HD ರಂಗನಾಥ್ ಇಷ್ಟಕ್ಕೆ ಸುಮ್ಮನಾಗಲ್ಲ. ಗಂಡಸರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತಿದ್ದಾರೆ. ಹೌದು, 2028ರ ಚುನಾವಣೆಗೂ ಮುನ್ನ ಪುರುಷರಿಗೂ ಮಾಸಿಕ 2,000 ರೂಪಾಯಿ ನೀಡಲು ಚಿಂತನೆ ನಡೆದಿದೆ ಎಂದಿದ್ದಾರೆ. ನಾನ್ ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂತ ಏನು ಬಜೆಟ್ ಆಯವ್ಯಯ. ಅಂತ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸಿಗೆ 2,000, ಹೆಂಗಸಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. DK ಶಿವಕುಮಾರ್ ನೇತೃತ್ವದಲ್ಲೇ ಚುನಾವಣೆ. ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಅಂತ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ. ಗಂಡಸರಿಗೂ ವಾರಕ್ಕೆ 2 ಬಾಟಲಿ ಫ್ರೀ ಕೊಡಿ. ಅಧಿವೇಶನದಲ್ಲಿ MT ಕೃಷ್ಣಪ್ಪ ಬೇಡಿಕೆ. ನಾನೇನು ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೊಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ. ಕುಡಿಲಿ ಅವರು ಪಾಪ. ತಿಂಗಳ ಕೊಡಕಾಯ್ತ ದುಡ್ಡ 2 ಬಾಟ್ಲು ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ. ಎಂತದು ಶ್ರೀಶಕ್ತಿ ಗುಂಪ್ಗೆ, ಬಸ್ಗೆ, ಕರೆಂಟ್ಗೆಲ್ಲ ಗಂಡಸರಿಗೂ ಕೊಡಿ. 224 ಶಾಸಕರ ಪೈಕಿ ಕುಡಿಯದವರು ಯಾರು? ಇಲ್ಲಿ 224 ಜನ ಕುಡಿದೇ ಇದ್ದಾರೆ. ಎಷ್ಟು ಜನ ಅವ್ರು ಹೇಳಿ. ನಾವು 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಬಿಟ್ಟಿದ್ದೆ ಕಣ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀವೇ. ಸರ್ಕಾರ ಕುಡುಕ ಮಹಾಶಯರಿಗೆ ಮದ್ಯದ ಬಾಟ್ಲಿ ಕೊಟ್ರೆ ಏನಾಗ್ಬೇಡ ಹೇಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೃಹಲಕ್ಷ್ಮಿಯರಿಗೆ ನೆಟ್ಟಗೆ 2,000 ರೂಪಾಯಿ ಕೊಡ್ತಾ ಇಲ್ಲ. ಆದ್ರೆ ಇದೀಗ ಕಾಂಗ್ರೆಸ್ ಶಾಸಕರೊಬ್ಬರು 4,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಅದರ ಜೊತೆಗೆ ಮಹಿಳೆಯರಿಗೆ 4,000, ಪುರುಷರಿಗೆ 2,000 ರೂಪಾಯಿ ಕೊಡ್ತಾರೆ. ಎಲ್ಲ ಆಗಬೇಕು ಅಂದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ. ಮಾತಾಡಿದ್ದು ಬೇರೆ ಯಾರಲ್ಲ, ಕುಣಿಗಲ್ ಶಾಸಕ. ಏನ್ ಹೇಳಿದ್ರು ಕೆಲಸ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಯನ್ನೇ ಸರಿಯಾಗಿ ಕೊಡುತ್ತಿಲ್ಲ. ಆದ್ರೆ ಕುಣಿಗಲ್ ಶಾಸಕ HD ರಂಗನಾಥ್ ಸಾಹೇಬ್ರು ತಿಂಗಳಿಗೆ 4,000 ಕೊಡ್ತೀವಿ ಅಂತಿದ್ದಾರೆ. ಈಗ ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂತ ಗ್ಯಾರಂಟಿ ಸ್ಕೀಮ್ ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಿ. ಪುರುಷರಿಗೂ 2,000 ರೂಪಾಯಿ ಕೊಡುತ್ತಂತೆ ಸರ್ಕಾರ. ಮಹಿಳೆಯರಿಗೂ 4,000 ರೂಪಾಯಿ ಕೊಡೋದಾಗಿ ಅಬ್ಬರ. HD ರಂಗನಾಥ್ ಇಷ್ಟಕ್ಕೆ ಸುಮ್ಮನಾಗಲ್ಲ. ಗಂಡಸರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತಿದ್ದಾರೆ. ಹೌದು, 2028ರ ಚುನಾವಣೆಗೂ ಮುನ್ನ ಪುರುಷರಿಗೂ ಮಾಸಿಕ 2,000 ರೂಪಾಯಿ ನೀಡಲು ಚಿಂತನೆ ನಡೆದಿದೆ ಎಂದಿದ್ದಾರೆ. ನಾನ್ ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂತ ಏನು ಬಜೆಟ್ ಆಯವ್ಯಯ. ಅಂತ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸಿಗೆ 2,000, ಹೆಂಗಸಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. DK ಶಿವಕುಮಾರ್ ನೇತೃತ್ವದಲ್ಲೇ ಚುನಾವಣೆ.
ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಅಂತ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ. ಗಂಡಸರಿಗೂ ವಾರಕ್ಕೆ 2 ಬಾಟಲಿ ಫ್ರೀ ಕೊಡಿ. ಅಧಿವೇಶನದಲ್ಲಿ ಎಂಟಿ ಕೃಷ್ಣಪ್ಪ ಬೇಡಿಕೆ. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೊಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ. ಕುಡಿಲಿ ಅವರು ಪಾಪ. ತಿಂಗಳ ಕೊಡಕಾಯ್ತದೆ ದುಡ್ಡ 2 ಬಾಟ್ಲು. ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ, ಎಂತದು ಶ್ರೀ ಶಕ್ತಿ ಗುಂಪ್ಗೆ, ಬಸ್ಗೆ, ಕರೆಂಟ್ಗೆಲ್ಲ. ಗಂಡಸರಿಗೂ ಕೊಡಿ. 224 ಶಾಸಕರ ಪೈಕಿ ಕುಡಿಯದವರು ಯಾರು? ಇಲ್ಲಿ 224 ಕುಡಿದೇ ಇದ್ದಾರೆ ಎಷ್ಟು ಜನ ಅವ್ರು ಹೇಳಿ. ನಾವ್ 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಕುಡಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ಸರ್ಕಾರ ಕುಡುಕ ಮಹಾಶಯರಿಗೆ ಮದ್ಯದ ಬಾಟ್ಲಿ ಕೊಟ್ರೆ ಏನಾಗ್ಬೇಡ ಹೇಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಗೃಹಲಕ್ಷ್ಮಿಯರಿಗೆ ನೆಟ್ಟಗೆ 2,000 ರೂಪಾಯಿ ಕೊಡ್ತಾ ಇಲ್ಲ. ಆದ್ರೆ ಇದೀಗ ಕಾಂಗ್ರೆಸ್ ಶಾಸಕರೊಬ್ಬರು 4,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಅದರ ಜೊತೆಗೆ ಮಹಿಳೆಯರಿಗೆ 4,000, ಪುರುಷರಿಗೆ 2,000 ರೂಪಾಯಿ ಕೊಡ್ತಾರೆ. ಎಲ್ಲ ಆಗಬೇಕು ಅಂದ್ರೆ ಒಂದು ಕಂಡೀಷನ್ ಹಾಕಿದ್ದಾರೆ. ಮಾತಾಡಿದ್ದು ಬೇರೆ ಯಾರಲ್ಲ, ಕುಣಿಗಲ್ ಶಾಸಕ. ಏನ್ ಹೇಳಿದ್ರು ಕೆಲಸ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಯನ್ನೇ ಸರಿಯಾಗಿ ಕೊಡುತ್ತಿಲ್ಲ. ಆದ್ರೆ ಕುಣಿಗಲ್ ಶಾಸಕ ಎಚ್.ಡಿ. ರಂಗನಾಥ್ ಸಾಹೇಬ್ರು ತಿಂಗಳಿಗೆ 4,000 ಕೊಡ್ತೀವಿ ಅಂತಿದ್ದಾರೆ. ಈಗ ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರುವಂತ ಗ್ಯಾರಂಟಿ ಸ್ಕೀಮ್ ನ 4,000 ರೂಪಾಯಿ ನೀವೇ ಕೇಳಿದ್ರೆ ಮಾಡ್ಲಿಕ್ಕೆ ನಾವು ತಯಾರಾಗ್ತೇವೆ. ಪುರುಷರಿಗೂ 2,000 ರೂಪಾಯಿ ಕೊಡುತ್ತಂತೆ ಸರ್ಕಾರ. ಮಹಿಳೆಯರಿಗೂ 4,000 ರೂಪಾಯಿ ಕೊಡೋದಾಗಿ ಅಬ್ಬರ. ಎಚ್.ಡಿ. ರಂಗನಾಥ್ ಇಷ್ಟಕ್ಕೆ ಸುಮ್ಮನಾಗಲ್ಲ. ಗಂಡಸರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತಿದ್ದಾರೆ. ಹೌದು, 2028ರ ಚುನಾವಣೆಗೂ ಮುನ್ನ ಪುರುಷರಿಗೂ ಮಾಸಿಕ 2,000 ರೂಪಾಯಿ ನೀಡಲು ಚಿಂತನೆ ನಡೆದಿದೆ ಎಂದಿದ್ದಾರೆ. ನಾನ್ ಮಾತಾಡ್ತಿರೋದು 2028ನೇ ಚುನಾವಣೆ ನಂತರ. ಇವತ್ತೇನು 4 ಲಕ್ಷ ಇದೆ, ಅವತ್ತಿನ ದಿನ 8 ಲಕ್ಷ ಆಗುತ್ತೆ ಅಂತ ಏನು ಬಜೆಟ್ ಆಯವ್ಯಯ. ಅಂತ ಸಂದರ್ಭದಲ್ಲಿ ಬಡವರಿಗೆ ನಾವೇನು 2,000 ಕೊಡ್ತಾ ಇದ್ದೇವೆ, ಅವತ್ತಿನ ದಿನ ಗಂಡಸಿಗೆ 2,000, ಹೆಂಗಸಿಗೆ 2,000, ಒಂದು ಕುಟುಂಬಕ್ಕೆ 4,000 ಯಾಕೆ ಕೊಡಬಾರ್ದು ಅನ್ನೋದು ಚಿಂತನೆ ಆಲೋಚನೆ ಮಾಡಬೇಕಾದಂಥದ್ದು ನಮ್ಮ ಪಕ್ಷದಲ್ಲಿ. ನಾನು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಚುನಾವಣೆ. ಕಾರಣಕ್ಕೋಸ್ಕರ 2028ಕ್ಕೂ ಅವರೇ ಅಧ್ಯಕ್ಷತೆಯಲ್ಲಿ ಚುನಾವಣೆಗೆ ಹೋಗ್ತೇವೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಅಂತ ಸಂದರ್ಭದಲ್ಲಿ 4,000 ರೂಪಾಯಿ ಪ್ರತಿ ಕುಟುಂಬಕ್ಕೆ, 2,000 ಹೆಣ್ಮಕ್ಳಿಗೆ, 2,000 ಗಂಡಸರಿಗೆ ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ. ಗಂಡಸರಿಗೂ ವಾರಕ್ಕೆ 2 ಬಾಟಲಿ ಫ್ರೀ ಕೊಡಿ. ಅಧಿವೇಶನದಲ್ಲಿ ಎಂಟಿ ಕೃಷ್ಣಪ್ಪ ಬೇಡಿಕೆ. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೊಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ. ಕುಡಿಲಿ ಅವರು ಪಾಪ. ತಿಂಗಳ ಕೊಡಕಾಯ್ತದೆ ದುಡ್ಡ 2 ಬಾಟ್ಲು. ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ, ಎಂತದು ಶ್ರೀ ಶಕ್ತಿ ಗುಂಪ್ಗೆ, ಬಸ್ಗೆ, ಕರೆಂಟ್ಗೆಲ್ಲ. ಗಂಡಸರಿಗೂ ಕೊಡಿ. 224 ಶಾಸಕರ ಪೈಕಿ ಕುಡಿಯದವರು ಯಾರು? ಇಲ್ಲಿ 224 ಕುಡಿದೇ ಇದ್ದಾರೆ ಎಷ್ಟು ಜನ ಅವ್ರು ಹೇಳಿ. ನಾವ್ 224ರಲ್ಲಿ ಕುಡಿದೆ ಅಲ್ಲ, ಒಂದೊಂದು ಬಾಟಲ್ ಕುಡಿದು ಈಗ ಕುಡಿದ್ದೆ ಕಣೋ ಬಾಬು, ಒಂದೊಂದು ಬಾಟಲ್ ಕುಡಿತಿದ್ದೆ ನೀನು. ಸರ್ಕಾರ ಕುಡುಕ ಮಹಾಶಯರಿಗೆ ಮದ್ಯದ ಬಾಟ್ಲಿ ಕೊಟ್ರೆ ಏನಾಗ್ಬೇಡ ಹೇಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.